ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಾಯಲ್ ಕಝೀನ್. ಇವತ್ತು ನಾವು ರವೆಯನ್ನು ಬಳಸಿ ಒಂದು ಸಿಂಪಲ್ ಸ್ನ್ಯಾಕ್ ತಯಾರಿಸೋಣ. ಇದು ಸ್ನ್ಯಾಕ್ ಅಪಿಟೈಸರ್. ನಿಮಗೆ ಇದು ಭಾಳ ಕ್ವಿಕ್ಕಾಗಿ ತಯಾರಾಗುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಬೇಕಾಗುವ ಸಾಮಗ್ರಿಗಳು ಕೂಡ ಮನೆಯಲ್ಲೇ ಯಾವಾಗಲೂ ಇದ್ದೇ ಇರುತ್ತೆ. ಏನೇನು ಬೇಕು ಅಂತ ನೋಡೋಣ. ಇಲ್ಲಿದೆ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ 2 ಕಪ್ ನೀರು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 ಕಪ್ ಇಟ್ಕೊಳ್ಳಿ, ಪೂರ್ತಿ ಬಳಕೆ ಆಗಲ್ಲ. ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 2 ಆಲೂಗೆಡ್ಡೆ, ಚಿಕ್ಕದಾದರೆ 2, ಮೀಡಿಯಮ್ ಸೈಜ್ ಆದರೆ ಒಂದೇ ಸಾಕು. ಬಾಯ್ಲ್ ಮಾಡಿ, ಅಂದರೆ ನೀವು ಆಲೂಗೆಡ್ಡೆ ಪಲ್ಯಕ್ಕೆ ಬೇಯಿಸ್ಕೊತೀರಲ್ಲ ಆ ಥರ ಬೇಯಿಸ್ಕೊಂಡು ಅದನ್ನು ಗ್ರೇಟ್ ಮಾಡ್ಕೊಂಬಿಡಿ. ನಿಮ್ಮದು ಗ್ರೇಟರ್ಗೆ ಎಣ್ಣೆ ಸವರ್ಬಿಟ್ಟು ಗ್ರೇಟ್ ಮಾಡ್ಕೊಂಬಿಡಿ, ತುರ್ಕೊಂಬಿಡಿ. ಇಲ್ಲಿದೆ ಗ್ರೇಟೆಡ್ ಪೊಟೆಟೊ, ದಟ್ ಇಸ್ ಬಾಯ್ಲ್ಡ್ ಆ್ಯಂಡ್ ಗ್ರೇಟೆಡ್ ಪೊಟೆಟೊ. ಇಲ್ಲಿದೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಸಾಸಿವೆ, ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಕೂಡ ಬಳಸ್ತೀವಿ ಈ ರೆಸಿಪಿಲಿ. ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಬೋದು. ಇವತ್ತು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಹಾಗಾಗಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಬಟ್ ನೀವು ಮಾಡಬೇಕಾದ್ರೆ ಖಂಡಿತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ. ಇಲ್ಲಿದೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಸಾಸಿವೆ, ಜೀರಿಗೆ, ಎಳ್ಳನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು. ಸಾಸಿವೆ ಜೀರಿಗೆನ ಹಾಕಿ 1-2 ನಿಮಿಷ ಈ ಥರ ಜಸ್ಟ್ ಫ್ರೈ ಮಾಡಿಬಿಡಿ ಸ್ನೇಹಿತರೆ. ನಂತರ ಸೇರಿಸಿ ಎಳ್ಳು. ತುಂಬ ರುಚಿಯಾಗಿರುತ್ತೆ ಮತ್ತು ಅದು ಪ್ರಿಟಿಯಾಗಿ ಕೂಡ ಕಾಣುತ್ತೆ, ಹಾಗಾಗಿ ಎಳ್ಳನ್ನು ಮಿಸ್ ಮಾಡಿಬಿಡಿ. ಮತ್ತು ನಾನು ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಈಗ ಈ ಟೈಮಲ್ಲಿ ನೀವು ಇಲ್ಲಿ ಸೇರಿಸ್ಬೋದು. ಈಗ ಇದು 1-2 ನಿಮಿಷ ಸಿಡಿದ ಮೇಲೆ ನಾವಿಲ್ಲಿ ಇಟ್ಕೊಂಡಿದ್ದೀವಲ್ಲ 2 ಕಪ್ ನೀರು, ಅದನ್ನು ಹಾಕೋಣ. ನೀರನ್ನು ಸೇರಿಸಿದ್ದೀನಿ ಸ್ನೇಹಿತರೆ. ನೀರನ್ನು ಸೇರಿಸಿದ ಮೇಲೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು, ನೋಡ್ಕೊಳ್ಳಿ. ಆಮೇಲೆ ಉಪ್ಪನ್ನ ಟೇಸ್ಟ್ ಕೂಡ ಮಾಡ್ಬೋದು. ನೀರನ್ನು ನಾವು ಈ ಚಿಲ್ಲಿ ಫ್ಲೇಕ್ಸ್ ಸೇರಿಸಿದ ಮೇಲೆ ಉಪ್ಪು ಖಾರನ ನೀವು ಈ ಸ್ಟೇಜಲ್ಲಿ ಚೆಕ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯ್ದು ಫ್ಲೇಕ್ಸ್ನ ಮಾಡಿಟ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು. ರುಚಿಗೆ ಅನುಸಾರವಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ, ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ನೀವು ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಬೋದು ಸ್ನೇಹಿತರೆ. ನಾನು ಹಾಕ್ತಿಲ್ಲ ಅಷ್ಟೇ, ಅದು ಇನ್ನೂ ಫ್ಲೇವರ್ಫುಲ್ ಆಗುತ್ತೆ, ಸ್ಪೈಸಪ್ ಆಗುತ್ತೆ. ಪೆಪ್ಪರ್ ಪೌಡರ್ ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಈಗ ಇದು 1 ಬಾಯ್ಲ್ ಬಂದ ಮೇಲೆ ನಾವಿಲ್ಲಿ ಇಟ್ಕೊಂಡಿದ್ದೀವಲ್ಲ 1 ಕಪ್ ರವೆ, ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ರವೆ ತೊಗೊಂಡ್ರೆ ಅದನ್ನು ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕಾಗತ್ತೆ, ತುಂಬ ಪೌಡರ್ ಮಾಡಿಬಿಡಿ. ಅದು ಚಿರೋಟಿ ರವೆ ಹಾಕಿದ್ರೆ ಚೆನ್ನಾಗಿ ಬರೋದು. ಮೀಡಿಯಮ್ ರವೆ ಇದ್ದಾಗ ಅದನ್ನು ಒಂಚೂರು ನೀವು ಒಡ್ಕೋಬೇಕಾಗುತ್ತೆ, ಇಲ್ಲ ಚಿರೋಟಿ ರವೆನೇ ಉಪಯೋಗಿಸ್ಬಿಡಿ. 1 ಕಪ್ ಚಿರೋಟಿ ರವೆ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ನೀರು. ಈಗ ಈ ಸ್ಟೇಜಲ್ಲಿ ನೀವು ಉಪ್ಪು ಮತ್ತು ಖಾರನ ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಬೋದು. ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಸೇರಿಸ್ಬೋದು. ನಂತರ ರವೆನ ಸೇರಿಸಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಇದನ್ನು ಮಿಕ್ಸ್ ಮಾಡಿ ಒಂದು ಡೋ ಕನ್ಸಿಸ್ಟೆನ್ಸಿಗೆ ತರಬೇಕು ಸ್ನೇಹಿತರೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಸಿಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರವೆನ ಹಾಕಿ ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಹೇಗೆ ಕೈ ಆಡ್ತೀವಿ ಆ ಥರ ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಹಾಕ್ಕೊಂಡು ಕೈ ಆಡಬೇಕು. ಫ್ಲೇಮ್ನ ಆದಷ್ಟು ಕಡಿಮೆನೇ ಇಟ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಆಮೇಲೆ ಅದು ಒಂದು ಡೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀರು ಹಾಕಿ ನಾವು ಚೆನ್ನಾಗಿ ಕೈ ಆಡಿದ್ಮೇಲೆ ಈ ಥರ ಡೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಗಂಟಾಗದೇ ಇದ್ದಂಗೆ ನೋಡ್ಕೊಳ್ಳಿ ಅಷ್ಟೇ. ಈಗ ಇದು ಆಫ್ ಮಾಡಿದ್ದೀನಿ. ಈಗ ಒಂದು ಪರಾತ್ಗೆ ನೀವು ಸ್ವಲ್ಪ ಜಿಡ್ಡನ್ನು ಸವರ್ಬಿಟ್ಟು ಇಟ್ಕೊಳ್ಳಿ. ಈ ಮಿಕ್ಸ್ಚರ್ನ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಗ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ಚರ್ನ ನಾನು ಇಲ್ಲಿ ಪರಾತ್ಗೆ ಹಾಕಿದ್ದೀನಿ ಸ್ನೇಹಿತರೆ. ಈಗ ಇದನ್ನು ನೀವು ಕೈಯಲ್ಲಿ ಒಂಥರ ಚೆನ್ನಾಗಿ ನಾದ್ಕೊಳ್ಳಿ. ಗಂಟಿದ್ದರೆ ಅದನ್ನು ಬಿಡಿಸ್ಕೊಳ್ಳಿ. ಈಗ ಇದಕ್ಕೆ ಸೇರಿಸೋಣ ಬಾಯ್ಲ್ಡ್ ಆ್ಯಂಡ್ ಗ್ರೇಟೆಡ್ ಪೊಟೆಟೋಸ್. ಇದನ್ನು ಸೇರಿಸೋಣ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸಿ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಸ್ನೇಹಿತರೆ.
ಇಲ್ಲಿ ನಿಮಗೆ ಬೇಯಿಸಿದ ಆಲೂಗೆಡ್ಡೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ರಾ ಬನಾನ ಬಾಳೆಕಾಯಿನ ಸ್ಟೀಮ್ ಮಾಡಿಕೊಂಡು ಅದರದ್ದು ಸಿಪ್ಪೆ ತೆಗೆದು ಅದನ್ನು ಕೂಡ ಗ್ರೇಟ್ ಮಾಡಿ ಬಳಸ್ಬೋದು. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಒಂದು ಡೋ ಕನ್ಸಿಸ್ಟೆನ್ಸಿಗೆ ತರೋಣ. ಈಗ ಇದನ್ನು ಅಂಟ್ತಾ ಇದೆ, ನೋಡ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ. ನಾನಿಲ್ಲಿ 1/4 ಕಪ್ ಅಷ್ಟು ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು, ನೀರು ಮಾತ್ರ ಸೇರಿಸ್ಬೇಡಿ. ಹಿಟ್ಟನ್ನ ಈ ಥರ ಚಂದ ಡೋ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದಮೇಲೆ ಸ್ನೇಹಿತರೆ ಕೈಗೆ ಒಂದು ಸ್ವಲ್ಪ ಜಿಡ್ಡು ಹಾಕ್ಕೊಳ್ಳಿ. ನೋಡ್ಕೊಳ್ಳಿ ಅಕ್ಕಿ ಹಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನನಗೆ 1/4 ಕಪ್ ಅಷ್ಟು ಹಿಡಿಸ್ತು. ಅದು ನಿಮ್ಮ ರವೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನೀವು ಸೇರಿಸಿರೋ ಆಲೂಗೆಡ್ಡೆ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಇದನ್ನು ನಾನು ಈ ಥರ ಶೇಪ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ಸಿಲಿಂಡ್ರಿಕಲ್ ಶೇಪ್ ಅಥವಾ ರೌಂಡ್ ಶೇಪ್, ನಿಮಗೆ ಯಾವ ಶೇಪ್ ಬೇಕು ಆ ಥರ ಇದನ್ನು ನೀವು ವಸ್ತು ಇಟ್ಕೋಬೋದು. ಸ್ನೇಹಿತರೆ ಇಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಗರಿ ಗರಿ ಆಗುತ್ತೆ ಸ್ನ್ಯಾಕು. ನೀವು ಈ ಥರನಾರು ಮಾಡ್ಕೋಬೋದು, ಇಲ್ಲ ಟಿಕ್ಕಿ ಟೈಪ್ ಸಾರು ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್, ಸ್ನ್ಯಾಕ್ ಗರಿ ಗರಿ ಆಗುತ್ತೆ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲವರ್, ಅರಾರೋಟ್ ಅದನ್ನು ಕೂಡ ಸೇರಿಸ್ಬೋದು. ಆಮೇಲೆ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಸೀಲ್ ಮಾಡಿ ಫ್ರೀಝರಲ್ಲಿ ಇಟ್ಟರೆ ಇದು 1 ತಿಂಗಳವರೆಗೂ ಕೆಡೋದಿಲ್ಲ. ನಿಮ್ಗೆ ಯಾವಾಗ ಬೇಕು ಆವಾಗ ತೆಗೆದು ಡೀಪ್ ಫ್ರೈ ಮಾಡ್ಬೋದು. ಸೊ ಇದನ್ನು ಈ ಥರ ಮಾಡಿ ಇಟ್ಕೋಬೋದು ಕೂಡ. ಯಾರಾದರೂ ಬರ್ತಾರೆ ಅಂದರೆ ನಿಮ್ಗೆ ಇದು ಈಸಿ ಆಗುತ್ತೆ. ಈ ರೆಡಿ ಇದ್ದರೆ, ಈ ಬೈಟ್ಸ್ ರೆಡಿ ಇದ್ದರೆ ನೀವು ತಗೊಂಡು ತಕ್ಷಣ ಫ್ರೈ ಮಾಡ್ಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ನೇಹಿತರೆ ಇದನ್ನು ನಿಧಾನಕ್ಕೆ ನೀವು ಈ ಥರ ಹಾಕಿ ಟಚ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತದು ಹಂಗೆ ಚೆನ್ನಾಗಿ ಫ್ರೈ ಆಗಲಿ. ಇದು ತುಂಬಾ ಕ್ರಿಸ್ಪಿಯಾಗಿ ತಯಾರಾಗುತ್ತೆ ಸ್ನೇಹಿತರೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಸ್ನ್ಯಾಕ್, ವೆರಿ ಟೇಸ್ಟಿ. ಹೆಚ್ಚಿಗೆ ಸಾಮಗ್ರಿಗಳೇನು ಬೇಡ, ಆದರೆ ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವಂಥದ್ದು. ಖಂಡಿತ ಟ್ರೈ ಮಾಡಿ. ಅದು ಎಸ್ಪೆಷಲಿ ಮಳೆಗಾಲದಲ್ಲಿ ಇದನ್ನು ನೀವು ಮಿಂಟ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಈಗ ತೆಗಿತೀನಿ, ಇದನ್ನು ಇನ್ನೊಂದು ಬ್ಯಾಚ್ ಹಾಕ್ತೀನಿ. ನಮ್ಮ ಸ್ಪೈಸಿ ಸುಜಿ ಸ್ನ್ಯಾಕ್ ತಯಾರಾಗಿದೆ ಸ್ನೇಹಿತರೆ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡಿ ಕೂಡ ಫ್ರೈ ಮಾಡಿದ್ದೀನಿ, ಮತ್ತು ಇಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿ. ನಿಮಗೆ ನೋಡಿ ತುಂಬ ಗರಿ ಗರಿಯಾಗಿರುತ್ತೆ, ಹೊರಗಡೆ ಗರಿ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಭಾಳನೇ ಚೆನ್ನಾಗಿರುತ್ತೆ. ನೀವು ಈ ಥರ ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಆಲೂ ಸುಜಿ ಬೈಟ್ಸ್. ಅದೇ ನಾನು ಮೊದಲೇ ಹೇಳ್ದಂಗೆ ಆಲೂಗೆಡ್ಡೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ರಾ ಬನಾನಾ ಬಾಳೆಕಾಯಿನ ಕೂಡ ಬಳಸಿ ಮಾಡ್ಬೋದು. ಬಹಳ ಸುಲಭವಾಗಿ ತಯಾರಾಗುವಂತಹ ರೆಸಿಪಿ, ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥದ್ದು. ಆಮೇಲೆ ಕ್ವಿಕ್ಕಾಗಿ ಮಾಡುವಂಥದ್ದು. ಮಾನ್ಸೂನ್ ಸ್ನ್ಯಾಕ್ ಅಂತ ಹೇಳ್ಬೋದು. ಸಾಯಂಕಾಲದೊತ್ತು ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ, ಮಧ್ಯಾಹ್ನದೊತ್ತು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆಲೂ ಸುಜಿ ಸ್ನ್ಯಾಕ್, ಸ್ಪೈಸಿ ಆಲೂ ಸುಜಿ ಸ್ನ್ಯಾಕ್.